ಇದು ನಮ್ಮದೇ ತೋಟ ಅಲ್ಲ, ನಮ್ಮದೇ ಗೆಸ್ಟ್ ಹೌಸು. ಎಷ್ಟೊಂದು ಚೆನ್ನಾಗೈತೆ ವಾತಾವರಣ. ನಾನು ನನ್ನ ಅರ್ಧ ಜೀವನ ಬರೀ ಪಬ್ಬು, ಫ್ರೆಂಡ್ಸು, ಸ್ಮೋಕು, ಡ್ರಿಂಕ್ಸು ಅಂತಲೇ ಕಾಲ ಕಳೆದ್ಬಿಟ್ಟೆ. ಇಲ್ಲಿ ಯಾವತ್ತೂ ಬಂದೇ ಇಲ್ಲ ನಾನು. ಮಮ್ಮಿ ಡ್ಯಾಡಿನೂ ನನ್ನನ್ನು ಯಾವತ್ತೂ ಇಲ್ಲಿ ಕರ್ಕೊಂಡೇ ಬಂದಿಲ್ವಲ್ಲ. ಹಾಂ, ಯಾರಿದ್ದಾರೆ ಇಲ್ಲಿ? ಅಮ್ಮ ಅವ್ರು ಹೇಳ್ತಾಯಿದ್ರು, ನಾನು ನಂಬಿರೋ ಕೃಷ್ಣನೇ ನನ್ನನ್ನು ಕಾಪಾಡ್ತಾನೆ ಅಂತ. ನೋಡು, ಚಿಕ್ಕಮ್ಮವರು ಬಂದೇ ಬಿಟ್ಟರು. ಚಿಕ್ಕಮ್ಮವರೇ ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಿ. ನೀವ್ಯಾರು? ನಾನು ಇಲ್ಲಿ ಕೆಲಸ ಮಾಡೋದು. ಹೌದಾ? ನಾನು ಯಾವತ್ತೂ ಇಲ್ಲಿಗೆ ಬಂದೇ ಇಲ್ವಲ್ಲ, ನೀವು ನನ್ನನ್ನು ನೋಡಿದ್ದೀರಾ? ಹ್ಞೂ ಅಮ್ಮವ್ರೆ, ಯಜಮಾನ್ರು ಬರ್ತಾ ಇದ್ರಲ್ಲ, ಅವಾಗ ನೀವು ಕಾರ ಕುತ್ಕೊಂಡಿರ್ತಾ ಇದ್ರಿ, ನೋಡಿದ್ದೀನಿ ನಾನು ನಿಮ್ಮನ್ನು. ಇವತ್ತು ಫಸ್ಟು ನೀವು ಇದ್ರೊಳಗೆ ಬಂದಿರೋದು ಆ ಗೆಸ್ಟ್ ಹೌಸ್ಗೆ. ಹ್ಞೂ ಹೌದು, ಇದೇ ಫಸ್ಟ್ ಬಂದಿರೋದು. ಮಮ್ಮಿ ಡ್ಯಾಡಿನೂ ನನ್ನನ್ನು ಯಾವತ್ತೂ ಇಲ್ಲಿ ಕರ್ಕೊಂಡೇ ಬಂದಿಲ್ಲ. ಹ್ಞೂ, ನೀವು ಅಷ್ಟೇ ಬಂದೇ ಇಲ್ಲ ಅಮ್ಮವ್ರೆ. ಯಾಕಮ್ಮವ್ರೆ, ಬರಬೇಕು ತಾನೇ? ಇಲ್ಲ ತಾತ, ಸುಮ್ಮನೆ ನಾನು ನನ್ನ ಅರ್ಧ ಜೀವನನ ನಾನೇ ಹಾಳು ಮಾಡ್ಕೊಂಬಿಟ್ಟೆ ನನ್ನ ಕೈಯಾರೆ. ಇನ್ಮೇಲೆ ಆ ಥರ ಆಗಲ್ಲ. ಹೆಂಗೆ ದೇವದಿಂದ ಒಳ್ಳೆ ಬುದ್ಧಿ ಬಂದರೆ ಅಷ್ಟೇ ಸಾಕು ಅಮ್ಮವ್ರೆ. ಹ್ಞೂ ತಾತ, ಇನ್ಮೇಲೆ ಒಳ್ಳೆ ಬುದ್ಧಿನೇ ಕಲಿತೀನಿ, ಜವಾಬ್ದಾರಿಯಿಂದ ಇರ್ತೀನಿ. ಓಹೋ, ನಿಮ್ಮ ಬಾಯಾಗೆ ಈ ಮಾತು ಕೇಳಿ ನಂಗೆ ಸಂತೋಷ ಆಯಿತು. ಯಾವಾಗಲೂ ಕುಡ್ಕೊಂಡು ಅದೇನೋ ಬೀಡಿನೋ ಸಿಗರೇಟೋ ಸೇದ್ಕೊಂಡು ಓಡಾಡ್ತಾ ಇದ್ರಲ್ಲ ಅಮ್ಮವ್ರೆ. ನಾನು ತರಕಾರಿಕ ಅದಕ್ಕೆ ಇದಕ್ಕೆ ಬರ್ತಾಯಿದ್ದೆ. ಆವಾಗ ಒಂದು 2-3 ಸತಿ ನೋಡಿದೆ, ಫ್ರೆಂಡ್ಗಳ ಜೊತೆಗಿದ್ರಿ ನೀವು. ಹೌದು ತಾತ, ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಬಿಟ್ಟೆ. ಇವಾಗ ನನಗೆ ಬುದ್ಧಿ ಬಂದಿದೆ, ನಾನು ಸರಿ ಮಾಡ್ಕೊತೀನಿ. ಆಯ್ತಮ್ಮವ್ರೆ, ದೇವ್ರು ಒಳ್ಳೇದು ಮಾಡಲಿ. ನಡೀರಿ, ಒಳಗಡೆಗೆ ನಡೀರಿ. ಇಲ್ಲ ಹೋಗ್ತೀನಿ, ಮತ್ತೆ ಬರ್ತೀನಿ ನಾನು. ಇಷ್ಟು ದೂರ ಬಂದು ಮನೆ ಒಳಗೆ ಬರ್ದಿರ ಹೆಂಗೆ ಓದ್ತೀರ ಅಮ್ಮವ್ರೆ? ನಡೀರಿ, ಪರವಾಗಿಲ್ಲ, ನಡೀರಿ ಒಳಗಡೆಗೆ. ಓ, ಇಲ್ಲೂ ಮನೆ ಇದೆ? ಹ್ಞೂ ಅಮ್ಮವ್ರೆ. ಎಷ್ಟೊಂದು ದೊಡ್ಡ ಮನೆ. ಮಮ್ಮಿ ಡ್ಯಾಡಿ ನನ್ನನ್ನು ಯಾವತ್ತೂ ಇಲ್ಲಿ ಕರ್ಕೊಂಡೇ ಬಂದಿಲ್ಲ. ತಾತ? ಹಾಂ, ಹೇಳಿ ಅಮ್ಮವ್ರೆ. ಎಷ್ಟೊಂದು ದೊಡ್ಡ ಮನೆ ಇದೆ ತಾತ. ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ನಮ್ಮ ಮಮ್ಮಿ ಡ್ಯಾಡಿ ಒಂದ್ಸರಿನೂ ಹೇಳಿಲ್ಲ. ಹ್ಞೂ, ಇನ್ಮೇಲೆ ನೀವೇ ತಿಳ್ಕೊಬೇಕು ಅಮ್ಮವ್ರೆ, ಎಲ್ಲೆಲ್ಲಿ ಏನೇನೈತೆ ಅಂತ ನೀವೇ ತಿಳ್ಕೊಂಡು ಅದ್ರ ಜವಾಬ್ದಾರಿ ಎಲ್ಲ ನೀವೇ ತಗೊಬೇಕು. ಕಾಲಕ್ಕೂ ಹಿಂಗೆ ಇರೋಕ್ಕಾಗುತ್ತಾ? ಅವರಿಬ್ಬರಿಗೂ ವಯಸ್ಸಾಯಿತು, ಜವಾಬ್ದಾರಿ ಎಲ್ಲ ನೀವೇ ತಗೊಬೇಕು ತಾನೇ? ಹಾಂ, ಇವಾಗ ಬೇರೆ ವಯಸ್ಸಾಗಿರೋರ್ಕ ಒತ್ತಡ ಕೊಟ್ಟರೆ ಹಾರ್ಟ್ ಅಟ್ಯಾಕ್ಗಳಾಗೋದು, ಆ ಕಾಯಿಲೆ ಈ ಕಾಯಿಲೆ ಅಂತೆಲ್ಲ ಇರ್ತದೆ ಅಮ್ಮವ್ರೆ. ನೀವು ಹೋಗಿ ಎಲ್ಲ ಜವಾಬ್ದಾರಿ ತಗೊಂಡು ಅವ್ರಕ ರೆಸ್ಟ್ ಕೊಡಬೇಕು. ಹ್ಞೂ, ನೀವೇನು ಇನ್ನೂ ಚಿಕ್ಕ ಮಗುನಾ? ಹೌದು ತಾತ, ನೀವು ಹೇಳ್ತಾ ಇರೋದು ನಿಜನೇ. ಇವಾಗೆಲ್ಲ ವಿಚಿತ್ರ ಕಾಯಿಲೆಗಳು ಬರ್ತಾ ಇದೆ. ಎಲ್ಲ ಜವಾಬ್ದಾರಿ ನಾನೇ ತಗೊಂಡು ಮಮ್ಮಿ ಡ್ಯಾಡಿಗೆ ರೆಸ್ಟ್ ಕೊಡ್ತೀನಿ. ಇದಪ್ಪ ಮಾತಂದ್ರೆ. ಹ್ಞೂ, ನೋಡ್ತೀನಿ ಎಷ್ಟು ಜವಾಬ್ದಾರಿ ತಗೊಂತೀರಾ ಅಂತ. ಅಮ್ಮವ್ರೆ, ಕೂತ್ಕೊಳ್ರಿ, ಬಂದೆ. ಇಲ್ಲ ತಾತ, ನಾನು ಮನೆಯೆಲ್ಲ ನೋಡ್ತಾ ಇರ್ತೀನಿ. ಸರಿ, ನೋಡ್ರಿ. ಅಮ್ಮವ್ರೆ, ನಿಮ್ಮ ಮಗಳು ಬಂದವಳೆ. ಏನು ಹೇಳ್ತಾ ಇದೆಯಾ ಬಸಯ್ಯ? ನೀವು ಹೇಳ್ತಾ ಇದ್ರಲ್ಲ ಅಮ್ಮವ್ರೆ, ನಾನು ನಂಬಿರೋ ಕೃಷ್ಣ ನನಗೆ ಮೋಸ ಮಾಡಲ್ಲ ಅಂತ. ನಿಮ್ಮ ಮಗಳು ಬಂದವ್ರೆ. ಬನ್ರಿ ಅಮ್ಮವ್ರೆ, ನೋಡಿ ಬನ್ರಿ. ಗಾನ್ವಿ ತಾತ, ಇವ್ರು ಯಾರು? ಅವ್ರ ಮಗಳಮ್ಮ, ಅವ್ರ ಮಗಳು. ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ಯಾ? ಎಲ್ಲೋ ನೋಡಿದ್ದೀನಿ ನಾನು ನಿಮ್ಮನ್ನ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ? ಏನೋ ಗೊತ್ತಿಲ್ಲ. ಯಾಕಮ್ಮ ಹಂಗೆ ಮುಟ್ಟಿ ನೋಡ್ತಾ ಇದೀಯಾ? ತಾತ, ಇವ್ರು ನಿಮ್ಮ ಮಗಳ? ಹ್ಞೂ, ನನ್ನ ಮಗಳಮ್ಮ. ನಾನು ನನ್ನ ಮಗಳು ಇಲ್ಲಿ ಕೆಲಸ ಮಾಡ್ತೀರಿ. ಹೌದಾ? ನಾನು ನಿಮ್ಮನ್ನೆಲ್ಲ ಇಷ್ಟಿನಿಂದ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ ತಾತ. ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿಗಾದ್ರೂ ಬಂದಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇವಾಗೇನೋ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವ್ರನ್ನ ನೋಡಿ. ಯಾಕೆ ಮಗಳೇ ಖುಷಿ? ಹಾಂ, ಇವಾಗೇನೋ ಅಂದ್ರಲ್ಲ, ಇನ್ನೊಂದ್ಸತಿ ಅನ್ನಿ. ಯಾಕೆ ಮಗಳೇ ಖುಷಿ ಅಂದೆ? ನಾನು ನಿಮ್ಮ ಮಗಳು ತಾನೇ? ಅಲ್ಲಮ್ಮ, ನಿಮ್ಮ ಮಮ್ಮಿ ಡ್ಯಾಡಿ ಅವರಲ್ಲ ಅಲ್ಲೇ. ಹಾಂ, ಆದರೆ ಇವರು ಮಾತಾಡ್ತಾ ಇರೋದು ನನ್ನ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗ್ತಾ ಇದೆ. ಹೌದಾ? ಹ್ಞೂ ತಾತ. ಏನು ತಂತೀಯ ಮಗಳೇ ನೀನು? ಏನು ಮಾಡ್ಕೊಳ್ಳಿ ನಿಮಗೆ? ಹಾಂ, ನೀವೇ ತಿನ್ನಿಸ್ತೀನಿ ಅಂದರೆ ನಾನು ತಿಂತೀನಿ. ಅಯ್ಯೋ, ಅಷ್ಟು ಪುಣ್ಯ ಸಿಗುತ್ತೆ ಅಂತಂದರೆ ನಾನೇ ತಿನ್ನಿಸ್ತೀನಿ ನಿಮಗೆ. ಏನು ತಿಂತೀಯ ನೀನು? ನಿನಗೆ ಪೂರಿ ಸಾಗು ಅಂದರೆ ಇಷ್ಟ ತಾನೇ? ಹಾಂ, ನನಗೆ ಪೂರಿ ಸಾಗು ಅಂದರೆ ಇಷ್ಟ ಅಂತ ಯಾರು ಹೇಳಿದ್ ನಿಮಗೆ? ಅದು ಯಾವಾಗಾದರೂ ದೊಡ್ಡಮ್ಮವರೆಲ್ಲ ಬರ್ತಾ ಇದ್ರಲ್ಲ, ಅವಾಗ ಹೇಳ್ತಾ ಇದ್ರು. ಹ್ಞೂ, ನಮ್ಮ ಚಿಕ್ಕಮ್ಮವ್ರಕ ಪೂರಿ ಸಾಗು ಅಂದರೆ ಇಷ್ಟ ಅಂತ. ಹ್ಞೂ, ಅಲ್ಲೇನಮ್ಮ? ಹ್ಞೂ, ಅದೇ ಹೌದಾ? ಅದನ್ನೇ ಮಾಡ್ಕೊಡ್ತೀನಿ. ಕೂತ್ಕೊಂಡಿರು. ಇಲ್ಲ, ನೀವು ಅಡುಗೆ ಮಾಡ್ತಾ ಇರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಸರಿ, ಆಯಿತು, ಬಾ. ಓ, ಅಮ್ಮನ ಅಡುಗೆ ಮಾಡ್ತಾ ಇದ್ರೆ ಮಗಳು ಅಮ್ಮನ ಸರಿಗಿಟ್ಕೊಂಡು ಓಡಾಡ್ತಾ ಇರಬೇಕು. ಹಾಂ, ಏನು ಹೇಳ್ತಾ ಇದ್ದೀರಾ ತಾತ? ಅಲ್ಲಮ್ಮ, ಇವಾಗ ಎಲ್ಲರ ಮನೆಗಳಿಗೂ ಹಂಗೆ ಅಲ್ಲ. ಅವ್ರ ಅಮ್ಮನ ಅಡುಗೆ ಮಾಡ್ತಾ ಇದ್ರೆ ಮಕ್ಕಳು ಅಮ್ಮನ ಹಿಂದೆನೇ ಇರ್ತಾರಲ್ಲ, ಹಂಗೆ ಇರಬೇಕಾ ಅಂತ ಕೇಳಿದೆ. ಹ್ಞೂ, ನಮ್ಮ ಮಮ್ಮಿ ಯಾವತ್ತೂ ಅಡುಗೆ ಮಾಡಿಲ್ಲ. ಅವ್ರಿಗೆ ಬಿಡುವೆಲ್ಲ ಐತಮ್ಮ ಪಾಪ ಅಡುಗೆ ಮಾಡೋಕ್ಕೆ. ಆ ಕೆಲಸ ಈ ಕೆಲಸ ಅಂತ ಇರ್ತೈತಲ್ಲ. ಹ್ಞೂ, ಅದೇ. ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ? ಹ್ಞೂ, ನಿಮ್ಗೆ ಏನು ಇಷ್ಟನೋ ಹಂಗೆ ಕರಿ. ಅಮ್ಮ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಡುಗೆ ಮನೆಯಲ್ಲಿ. ಹ್ಞೂ, ಸರಿ ಬಾಮ್ಮ.
ಶಪ್ಪ ಸ್ವಾಮಿ ನಮ್ಮಪ್ಪ ಆದಷ್ಟು ಬೇಗ ಎಲ್ಲ ಕಷ್ಟನೂ ನಿವಾರಣೆ ಮಾಡಪ್ಪ. ಅಮ್ಮ ಮಗಳು ಖುಷಿಯಾಗಿರಂಗೆ ನೋಡ್ಕಪ್ಪ ಭಗವಂತ. ಈ ರಾಕ್ಷಸರು ಏನಾದರೂ ಬಂದುಬಿಟ್ರೆ ಏನು ಹೆಚ್ಚು ಕಡಿಮೆ ಮಾಡ್ತಾರೋ ಅಂತ ಭಯ. ಗಾನವಿ ಅಮ್ಮ ಅವ್ರ ಮನೆಗೆ ಹೋಗೋರ್ಗೂ ಈ ರಾಕ್ಷಸರು ಬರ್ತೈತ್ರೆ ಅಷ್ಟೇ ಸಾಕು. ಬಸಯ್ಯ, ಅಮ್ಮ ಅವರೇ, ಎಣ್ಣೆ ಕಡಿಮೆ ಐತೆ, ಎಣ್ಣೆ ತಗೊಂಬರ್ತೀರಾ? ಹ್ಞೂ ಅಮ್ಮ ಅವ್ರೆ, ತಗೊಂಬರ್ತೀನಿ. ಹೋಗಿ ತಗೊಂಬೋಗಿ, ಎಣ್ಣೆ ಮೈದಾ ಏನೇನು ಬೇಕೋ ಅದೆಲ್ಲ. ಬಸಯ್ಯ, ಗಾನ್ವಿ ನಮ್ಮ ಮನೆಯಿಂದ ಹೋಗೋರ್ಗು ಆ ರಾಕ್ಷಸರು ಇಲ್ಲಿ ಬರ್ತಿದ್ದಂಗೆ ನೋಡ್ಕೋ ಬಸಯ್ಯ. ಇಲ್ಲ ಅಮ್ಮ ಅವರೇ, ಬರಲ್ಲ, ಬೆಳಗ್ಗೆನೇ ಬಂದು ಹೋದ್ರು. ಸರಿ ಬಸಯ್ಯ, ಆಯಿತು. ಗೇಟ್ ಬೀಗ ಹಾಕ್ಬಿಡ್ತೀನಿ ಅಮ್ಮ ಅವರೇ. ಹಂಗೆ ಮಾಡು ಬಸಯ್ಯ, ಅವಳು ಕಾರ್ನ ಒಳಗಡೆ ಹಾಕ್ಸ್ಬಿಟ್ಟು ಗೇಟ್ ಬೀಗ ಹಾಕ್ಬಿಡು. ಸರಿ ಅಮ್ಮ ಅವರೇ. ಗಾನ್ವಿ, ಹಾಂ ಏನಮ್ಮ? ಅಮ್ಮ ಅವರೇ, ಕಾರ್ನ ಕಾಂಪೌಂಡ್ ಒಳಗಡೆ ಹಾಕ್ಬಿಡ್ತೀರಾ? ತಾತ ಅಲ್ಲೇ ಇರಲಿ ಬಿಡಿ. ಇಲ್ಲಮ್ಮ, ಒಂದು ಸ್ವಲ್ಪ ಪುಂಡು ಜಾಸ್ತಿ. ಕಾರ್ ಗ್ಲಾಸ್ ಹೊಡಿಯೋದು ಎಲ್ಲ ಮಾಡ್ತಾರೆ. ಹೋಗು, ಕಾರ್ ಒಳಗಡೆ ಹಾಕ್ಬಿಡು ಹೋಗು. ಹೌದಾ, ಸರಿ ಅಮ್ಮ, ಆಯಿತು. ಹುಷಾರು ಬಸಯ್ಯ. ನಾನು ಗೇಟ್ ಬಾಗಿಲು ಹಾಕ್ಬಿಡ್ತೀನಿ. ನನ್ನ ಮಗು ಇವಾಗಾದರೂ ನನ್ನ ಹತ್ರ ಬಂತಲ್ಲ, ಅಷ್ಟೇ ಸಾಕು. ಆ ಕೃಷ್ಣ ಪರಮಾತ್ಮನೇ ಇವಳನ್ನೆಲ್ಲಿ ಕಲಿಸ್ಕೊಟ್ಟಿರೋದು. ಇವಳಿಗೊಂದು ಮದುವೆ ಅಂತ ಹಾಕ್ಬಿಟ್ರೆ ಅಷ್ಟೇ ಸಾಕು. ಇವಳನ್ನ ಮದುವೆ ಆಗೋ ಪುಣ್ಯಾತ್ಮನ ಎಲ್ಲವನು ಏನು ಮಾಡ್ತಾವನು ಆ ಭಗವಂತನೇ ಬಲ್ಲ. ಪೋ ಸಮೆ ಸಮೆ, ಎಲ್ಲಿ ಗೊತ್ತಾ ಇದೆಯಾ? ಪೇಟಕ್ಕೆ ಹೋಗ್ತಾ ಇದ್ದೀನಿ, ಹಣ್ಣೆಲ್ಲ ತಗೊಂಬರಕ್ಕ. ಅಣ್ಣನಕ್ಕೆ ಇವತ್ತು ಶೋಭನಲ್ಲ. ನಿಂಗೇನು ಇಷ್ಟು ವಯಸ್ಸಾಗಿ ಮಾನ ಮರ್ಯಾದಿಲ್ಲ? ಈ ವಯಸ್ಸಾಗ್ಬೇಕಾ ನಿಂಗೆ ಶೋಭನ? ಮರ ಮುಪ್ಪಾದ್ರೂ ಹುಣಸೆ ಹಣ್ಣು ಮುಪ್ಪಾತದ ಅಂಬುಜಿ? ಅಲ್ಲ, ಮರಕ್ಕೆ ವಯಸ್ಸಾದ್ರೂ ಹುಣಸೆ ಹಣ್ಣು ಹುಳಿ ಏನೇನು ಕಮ್ಮಿ ಆಗ್ತದ? ಅಯ್ಯ, ಎಂತ ಮಾತು ಹೇಳ್ತಾ ಇದೀಯ ಅಂಬುಜಿ? ಏನು ಅದೇನು ಈ ವಯಸ್ಸಿನಾಗ ಶೋಭನ ಮಾಡ್ಕೊಂಡು ಕೊಡ್ತೆ? ಅದ್ಯಾಕೆ ಹಂಗೆ ದೂರ ದೂರ ಓದ್ತೀಯಾ? ನೀನು ಅಲ್ದಿರೋ ಆ ಗೌರಿ ಆತಳ್ಬಿಡು, ನಾನು ಓದ್ತೀನಿ. ನಿಂಗೇನು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ? ಈ ವಯಸ್ಸಿನಾಗ ನಿಂಗೆ ಶೋಭನ ಬೇಕಾ? ಹಾಂ, ತೆಗೆದು ಕಾಪಾಳಕ್ಕೆ ಕೊಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕು? ಅಲ್ಲ, ಹೊಸ ಮದುವೆ ಹೆಣ್ಣು ಗಂಡು ಅವ್ರಿಗೆ ಶೋಭನ ಮಾಡಬೇಕು, ಸ್ವೀಟ್ಗಳು ಹಣ್ಣುಗಳು ತಗೊಂಬರೋಣ ಅಂತ. ನಾನು ಪೇಟಕ್ಕೆ ಹೋಗ್ತಾ ಇದ್ರೆ ಪುರಾಣ ಕೇಳ್ತಾ ಇದೀಯ ನನ್ನ ಹತ್ರ ಬಂದ್ಬಿಟ್ಟು. ಕೂಗಿದ್ದೇನೆ ಹೇಳು. ಓಹೋ, ಶೋಭನ ಅಂದಿದ ತಕ್ಷಣ ಪಾಪ ಮನ್ಸೊಳಗೆ ಆಸೆ ಇಟ್ಕೊಂಡು ಮಕದ ಮೇಲೆ ಮಾತ್ರ ಕೋಪ ಬರ್ಸ್ಕೊಂಡ್ಬಿಟ್ಟವಳೆ. ನಾನಿನ್ನ 20 ವರ್ಷ ಹುಡುಗಿ ನೋಡು, ಎಲ್ಲ ಬೇಕು ನಂಕ. ಅದೇನಂತ ಬುಗ್ಳ? ಪೇಟಕ್ಕೆ ಹೋಗ್ತಾ ಇದೆಯಾ? ಓದ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನೋಡು, ನಂಕ ಆಪಲ್ಲು ಫೋನು ಬೇಕು, ಇವೆರಡೂ ಬೇಕು. ತಗೊಂಬಂದು ಕೊಟ್ಟು ಸರಿ, ಇಲ್ಲ ಅಂತಂದ್ರೆ ನಾನು ಗಲಾಟೆ ಮಾಡ್ಬಿಡ್ತೀನಿ. ಏನು? ಆಪಲ್ಲು ಫೋನು ನನಗೆ ಬೇಕೇ ಬೇಕು. ಓ, ಅಷ್ಟೇನಾ? ಓ, ಇಷ್ಟು ಬಿಡು, ನಾವು ಒಪ್ಕೊಂಬಿಟ್ಟ. ನೀನೇನು ಕೇಳ್ತಾ ಇದೀಯಾ? ಆಪಲ್ ಕೇಳ್ತಾ ಇದೀಯಾ, ಫೋನ್ ಕೇಳ್ತಾ ಇದೀಯಾ? ಅಷ್ಟೇ ತಾನೇ? ಹ್ಞೂ, ಇವಾಗೇನು ಆಪಲ್ ಬೇಕು, ಫೋನ್ ಬೇಕು. ಹ್ಞೂ, ತಗೊಂಬಂದು ಕೊಡ್ತೀನಿ. ಅಯ್ಯೋ, ನನ್ನ ಗಣ್ಣು ಇಷ್ಟು ಬಿಡು, ನಾವು ಒಪ್ಕೊಂತೇನೆ ಅಂತ ನಾನು ಅನ್ಕೊಂಡೆ. ನೋಡು, ಹ್ಞೂ, ಆಪಲ್ಲು ಫೋನು. ಅಯ್ಯೋ, ಸರಿ ಆಯ್ತು ಬಿಡು. ಬಿರಿನ್ ತಕೊಂಬ, ಬಿರಿನ್ ತಕೊಂಬ. ಓ, ಬೀಗ ಒಳಗೆ ಬಿಟ್ಟು ಬನ್ನಿ. ನೋಡು, ದೊಡ್ಡವನ್ ಏನ್ ಮಾಡ್ತಾವನೆ? ಮಗು ನಡೆಸ್ತಾ ಇರ್ಬೇಕು. ದೊಡ್ಡವನೇ, ಮರ ಇಲ್ಲಿ ಪೇಟಕ್ಕೆ ಹೋಗಿ ಬರ್ಬೇಕು. ನನ್ನ ಗಣ್ಣು ನಂಗೆ ಆಪಲ್ಲು ಫೋನು ಎರಡೇ ತಂದು ಕೊಡ್ತಾನೆ. ಹ್ಞೂ, ಆಪಲ್ಲು ಫೋನು, ಆಪಲ್ಲು ಫೋನು. ಹ್ಞೂ, ರೊಷ್ಟು ಕಚ್ಚಿಬಿಟ್ಟು ಫೋನ್ಗೆ ಮೆಚ್ಚಿಬಿಡೋದು, ಅದೇ ಆಪಲ್ಲು ಫೋನು. ಹ್ಞೂ, ಆಪಲ್ ಫೋನು. ಅದ್ಯಾಕೆ ಜರ್ಕಂಡ್ ಹಂಗೆ ಬರ್ತಾ ಇದೆಯಾ? ಮನೆಯಾಗಿಂದ ಹಿಂಗೆ ದಡ್ಕೊಂಡು ಬಂದಿದ್ದೀನಿ. ಯಾಕೆ ಅಳ್ತಾ ಇರೋದು? ಕಿಡಾಪು ಹಂಗಂದ್ರೇನೆ? ನಾನು ಕಿಡಾಪು ಹಂಗಂದ್ರೇನೆ? ಯಾಕಮ್ಮ, ಯಾಕೆ ಹೇಳ್ತಾ ಇರೋದು? ಯಾವಾಗ? ಬೆಳಗ್ಗೆ ಮದುವೆ ಆಯ್ತಾ, ಮದುವೆ ಬೇಡ ಅನ್ನ. ಅವಾಗ ಅವನು ಹೇಳಿನು, ನಿಮ್ಮ ಮನೆಗೆ ಒಬ್ಬೊಬ್ರಿಗೆ ಮದುವೆ ಆಗ್ತದೆ, 4 ಮದುವೆ ಆಗ್ತದೆ, ನಾನು ಬಡಲ್ಲ ಅಂತ ಹೇಳಿನ. ನಾನು ಹೇಳೋಕಲ್ಲಿ ಮನೆಗೆ ಬಿದ್ದಿಡ ಮುಂದೆ ಮದುವೆ ಅಂತ ಹೇಳಿಬಿಟ್ಟು ಒತ್ತೋಗ್ಬಿಡ್ತೀನಿ. ಮದುವೆ ತಂದು ಬಂದಾಗ ಮನೆಗೆ ಇಲ್ಲವಲ್ಲಪ್ಪ, ಎತ್ತ ಹೋಗ್ಬಿಟ್ಟವನೆ, ಯಾಡನ ಕಿಡಾಪು ಮಾಡ್ಬಿಟ್ಟವಡೇನೋ ಅಂತ ನಂಕ ಅಡುಮಾನ ಅಲ್ಲಪ್ಪ. ಲೇ, ಆ ದೇವಸ್ಥಾನಕ್ಕೆ ಬಂದಿದ್ದಲ್ಲ, ಆ ದೇವಸ್ಥಾನದಾಗ ನಿನ್ ಗಂಡನ ನೋಡ್ದಂಗಿದ್ನಿಲೆ. ಅಯ್ಯೋ, ಇದೇ ಕೆಲ್ಸನೇ ಆಗಿರೋದು. ಅವನೆಲ್ಲ ಒಳಗ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ. ಅವನ್ಕ ಎಲ್ಲ ಜಾಗಗಳಿಗೂ ಇಣಿಕಿಣಿಕಿ ನೋಡೋದು ಅಭ್ಯಾಸ ನಿನ್ ಗಣಕ. ಎಲ್ಲಾರು ಇದ್ದಂಗೆ ಗುಂಪಾಗಿರಲ್ಲ ಅವನು. ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ನೋಡೋದು, ಬೇಕು ನೋಡ್ದಂಗೆ. ಅಯ್ಯೋ, ಹಂಗಾರೆ ಒಳಕಾಗಿ ಬೀಗ ಹಾಕೊಂಡ್ಬಿಟ್ಟಿದ್ದೀನಿ. ಅಶುಕನ್ನ ಕಳಿಸ್ತೀನಿ ತಡಿ, ಬೀಗ ತೆಗಿಯೋಗು ಅಂತ. ಫಸ್ಟ್ ಕಳ್ಸೋಗು. ಅಯ್ಯೋ, ನಮ್ಮ ಅಮ್ಮನವ್ರು ಎಂತ ತತ್ತ ಮಾಡಲ್ಲ. ನೀನ್ ಬೈಕ್ ಮನಕ ಯಾಕೆಲ್ಲ ಇಂತ ತತ್ತ ಮಾಡತ್ತ ನೀನು? ಸರಿ, ಚಿಕ್ಕವನ್ನ ಕಳ್ಸೋ, ಹೋಗಿ ಕರ್ಕೊಂಬರ್ತಾನೆ. ಲೈ ಬರ ದೊಡ್ಡನೆ. ಒಳಕಾಗ್ದೆ ಇನ್ನು ಎತ್ತನ ಹೋದ್ಮೇಗಿದ್ನ ನೋಡಮ್ಮ. ಅಯ್ಯೋ, ಒಟ್ನಾಗ ಅವ್ನು ಬಂದಿದ್ ನೋಡಿದ್ ಜ್ಞಾಪಕ ನಂಗೆ ಕಣ್ಣು ಪೇಕ್ಸು ಚೆನ್ನಾಗಿ ಜ್ಞಾಪಕವ. ಚಿಕ್ಕವನ್ನ ಕಳ್ಸು. ಎಲ್ಲ ನಾ ಒಳಗೆ ಐತ್ನೇನ ತಡಿಗೆ, ನಿಮ್ಮ ಅಪ್ಪನ ಹೇಳ್ದಂಗೆ ಅವ್ನು ಬೇಕಂಗೆ ಇಳಿಕ್ ನೋಡ್ತಾ ಇರೋದೆ. ಅಯ್ಯೋ ಲಮ್ಮ, ಎಂತ ತೆತ್ತ ಮತ್ತೆ ಹೋಗ್ಬಿಟ್ರೆ ಅದು ಹೋಗ್ಬಿಟ್ಟೆ, ನೆಮ್ಮದಿಯಾಗಿ ದೊಡ್ತೀನಿ. ಇವನು ಏನ್ ತೆತ್ತ ತೂತಾನೆ ನೋಡ ನನ್ ಗನ್ನು. ಅಯ್ಯೋ ಭಗವಂತ, ಬೀದ ತೋರು, ನಾನೇ ಹೋಗಿ
ಯಜಮಾನ್ ಕಳಿಸ್ತೀನಿ ರೇ ನಾನೇ ಓದ್ತೀನಿ ಕೊಡ್ತೀನಿ ರೇ ನಾನು ಒತ್ತ ಹುಡುಗ ಹೇಳಮ್ಮ ಎಂತ ಗನ ಚಿತ್ತಿ ಬಿದ್ದವಳೆ ನಂಕ ಯಾರ ಮಗಳ ನಿನ್ನ ಕರ್ಕೊಂಬಂದಿತ್ತು ಅತ್ತೆ ಅಪ್ಪ ಅತ್ತೆ ಕರ್ಕೊಂಬಂದ್ಲಾ ಅಜ್ಜಿ ಅಲ್ಲಿ ಅಜ್ಜಿ ಬತ್ತಾತ ಅಜ್ಜಿ ಅಪ್ಪ ನಾನು ಬರ್ತೇನೆ ಅಪ್ಪನಕ ಓ ನನ್ನ ಮುದ್ದು ಕಂದನು ಏರ್ಪ್ಲೇನ್ ಆಗಿ ಬರ್ತದಂತೆ ಯಾರು ಹೇಳಿದ್ನಂತ ಅತ್ತೆ ಹೇಳಿದ್ನಂತ ಲೇ ನಿತಾ ಜಾನಕ್ಕ ಏನಂತ ಜಾನಕ್ಕ ಯಾ ಅವಳು ಅನುಮೋನು ಓಟಾಡೋದು ನಮಗೇನು ಕೆಟ್ಟ ಅಯ್ಯೋ ನಾವೆಲ್ಲ ಹೋಗುದು ನಾವು ಆಟ ಆಡ್ಕೊಂಡು ಆಡೋಣದು ಇರಬೇಕು ಅಡಮೋನು ಅಂತಂದ್ರೆ ಏನು ಅಕ್ಕ ಅಯ್ಯೇನು ಗೊತ್ತಿಲ್ಲ ನಮ್ಕ ನಾವು ಓಟುಡ ಅಕ್ಕ ಬಾ ನಾವು ಆಟ ಆಡೋಣ ಅಪ್ಪ ತಾತ ಬಾಯ್ ಓ ಜಾನು ಹಾಕೊಂಡಿದ್ರೆ ನಿಂಗೇನು ಬೇಡ ಅಕ್ಕ ನಾವು ಆಟ ಆಡೋಣ ನಡಿ ಅಕ್ಕ ಬಾ ಹೋಗೋಣ ನಮ್ಮ ಅಮ್ಮನ ಚಾಬಿ ತಮ್ಮನು ತಿಂದು ಕೊಡ್ತೀನಿ ಅಂತ ಹೇಳಲ್ಲ ಈ ಕಡೆನ ಬಾ ನಡಿ ಚಾಬಿ ತಮ್ಮ ಅಯ್ಯೋ ಜಾನು ಇರೋದಕ್ಕೆ ನೋಡಪ್ಪ ನನ್ನ ಮಗು ಎಷ್ಟು ಸೈಲೆಂಟಾಗಿ ಆಟ ಆಡ್ಕೊಂತದೆ ಹಾಂ ಹೋಲ್ಬಿಡು ಫೋನ್ ಮಾಡಿದ ತಕ್ಷಣ ಬಂದಲ್ಲ ಶಾಲಿನಿ ಅಮ್ಮನೂ ಕರ್ಕೊಂಬಂದ್ಬಿಟ್ಟ ಶಾಲಿನಿ ಹ್ಞೂ ಕರ್ಕೊಂಬಂದಣ್ಣ ಅಲ್ಲ ಮದುವೆ ಆದ್ಮೇಲೆ ನೀನು ಬದಲಾಗ್ಬಿಟ್ಟಲ್ಲಣ್ಣ ಯಾಕಮ್ಮ ಏನಾಯ್ತು ಅಲ್ಲ ಏರೋಪ್ಲೇನಾಗ ಎಲ್ಲಕ್ಕೋ ಅಮೇರಿಕಕ್ಕೆ ಹೋಗ್ತಾ ಇದ್ದೀರಂತೆ ನನ್ನನ್ನು ಆಮೇಲೆ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ಬೇಕು ತಾನೆ ನೀವು ಒಬ್ಬರೇ ಹೋದ್ರೆ ಹೆಂಗಣ್ಣ ಹಾಂ ನಾನೇನು ಅನ್ಕೊಂಡಿದ್ದೆ ನಿನ್ನ ಬೋಲ ಅದನು ಅಯ್ಯೋ ಅದು ಗಂಡ ಹೆಂಡತಿ ಇಬ್ಬರೇ ಹೋಗೋದಮ್ಮ ಹ್ಞೂ ಅವರು ಎರಡೇ ಟಿಕೆಟ್ ಮಾಡಿಸಿರೋದು ಹೇಳ್ಬೇಕು ತಾನೆ ನೀನು ಅವ್ರಕ್ಕ ನನ್ನ ತಂಗಿ ಅವಳೆ ಅವ್ರ ಮಗು ಅದೇ ಅವ್ರ ಯಜಮಾನು ಅವನೇ ಅವರು ಬರ್ತಾರೆ ಅಂತ ನೋಡೋಣ ನೀವೆಲ್ಲಿಗೆ ಹೋಗ್ತೀರೋ ನಾನು ಅಲ್ಲಿಗೆ ಬರಬೇಕು ನಾನು ಬರಬೇಕು ಏರ್ಪ್ಲೇನಾಗ ನೀನು ಮದುವೆ ಆಗಿದ ತಕ್ಷಣ ಹೆಂಗೆ ಚೇಂಜ್ ಆಗ್ಬಿಟ್ಟೆ ಸಾವುಕಾರ ಮನೆ ಹಳ್ಳಿನ ಆಗ್ಬಿಟ್ನಿ ಅಂತ ಹೇಳ್ಬಿಟ್ಟು ಓಹೋ ನೀನು ಹಿಂಗೆಲ್ಲ ಮಾಡೋದು ತಪ್ಪು ಅಣ್ಣ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ನೀನು ಹೋಗಂಗಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅಯ್ಯೋ ಅದಕ್ಕೆಲ್ಲಮ್ಮ ಸುತ್ತಾಡೋಕ್ಕೆಲ್ಲಮ್ಮ ಓದ್ತಾ ಇರೋದು ನಾವು ನೋಡೋಣ ಸುತ್ತಾಡಕ್ಕೆ ಹೋಗ್ತೀಯೋ ಏನು ಮಾಡೋಕ್ಕೆ ಹೋಗ್ತೀಯೋ ಅದೆಲ್ಲ ನನಗೆ ತಿಳಿತು ನಾನು ಕರ್ಕೊಂಡೋಗು ಅಷ್ಟೇ ಅಂಬುಜಿ ಏನೇ ನೋಡಲಿ ನನ್ನ ಆದ್ನಿ ನಮ್ಮ ಯಜಮಾನ್ ಮೇಲೆ ಗಲಾಟೆ ಮಾಡ್ತಾಳೆ ನೀವು ಏರೋಪ್ಲೇನಾಗ ಓದ್ತಾ ಇದ್ದೀರಾ ನಾನು ಬರ್ತೀನಿ ನಂಗೆ ಕರ್ಕೊಂಡೋಗು ಅಂತ ಅಲ್ಲ ನೀವು ಅನುಮೂಡ್ಗೆ ಹೋಗ್ತಾ ಇರೋದು ಅವಳೇನಕ್ಕಂತೆ ಶಿವಪೂಜ ಕಲ್ಟಿ ಬಿಟ್ಟಂಗೆ ಹಾಂ ಸರಿಯಾಗಿ ಇಕ್ತೀನಿ ಅವಳು ಕೇಳು ಇಲ್ಲೇ ಅಂಬುಜಿ ನಿಂತ್ಕಳೆ ಯಾಕಕ್ಕ ಬಾಯಿ ಮುಚ್ಕೊಂಡಿರ್ಬೇಕು ದುಡುಕಿ ಮಾತಾಡ್ಕೋತು ನಿಧಾನವಾಗಿ ಸಾವಧಾನವಾಗಿ ನಗ್ನಗ್ತಾ ಹೇಳ್ಬೇಕು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಅನ್ಸ್ಕೊಂಡು ಕೂತು ಹುಡುಗಿಗೇನೋ ತಿಳಿದೇನೋ ಹೇಳ್ಬೇಕು ನಗ್ನಗ್ತಾ ಸುಮ್ಮನೆ ಇರಬೇಕು ಹೇಳಕ್ಕೋ ಅವರಿಬ್ರು ಅವ್ರು ಎಂಟ್ರು ಗಣ್ಣರ ಅವರಿಬ್ರು ಮಧ್ಯೆ ಇವ್ರಿಗೆ ಏನಕ್ಕ ಅದನ್ನು ನಾವು ಹೇಳ್ಬೇಕು ಸುಮ್ಮನಿರು ಅಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಹೋಗೋರೇನೋ ಟಿಕೆಟ್ಗಳು ತಗೊಂಬರಕ್ಕ ನಮಗೂ ಒಂದು 2 ಟಿಕೆಟ್ ತಗೊಂಬರಕ್ಕೆ ಹೇಳು ನಮ್ಮ ಯಜಮಾನ್ಗೆ ಫೋನ್ ಮಾಡ್ತೀನಿ ನಾನು ಅಲ್ಲಮ್ಮ ಅದು ಅವ್ರ ಮನೆಯಿಂದ ಕಳಿಸ್ತಾ ಇರೋದು ಅವ್ರ ಮನೆಯಿಂದ ಕಳಿಸ್ಬಿಟ್ರೆ ನಾವು ಬರ್ತಿರೋಣ ನಾವು ಯಾವತ್ತೂ ಏರೋಪ್ಲೇನಾಗ ಹೋಗಿಲ್ಲ ನಾನು ತಾನೇ ಹೋಗಿದ್ದೀನ ಇವಾಗ ಓದ್ತಾ ಇದೆಯಲ್ಲ ನಾವು ನಿನ್ನ ಜೊತೆಗೆ ಬರ್ತಿರೋಣ ಅಲ್ಲ ಅವ್ರು ಏನು ಅನ್ಕೊಂತಾರೋ ಏನೋ ನೋಡೋಣ ಅದೆಲ್ಲ ಕತೆ ಬೇಕಾಗಿಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ನೀನು ಹೋಗು ಇಲ್ಲ ಅಂತಂದರೆ ಇವತ್ತು ಶೋಭನ ಮುಗಿಸ್ಕೊಂಡು ನಡಿ ಊರ್ಕ ಅಲ್ಲ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನೋಡು ಇವಾಗ ಬಂದೇನಮ್ಮ ಹ್ಞೂ ಇವಾಗ ಬಂದೆ ಅದೇ ನೀವು ಅಮ್ಮನ ಆಚೆ ಕೂತವಳೆ ಹ್ಞೂ ನಮ್ಮ ಅಮ್ಮನ ಕರ್ಕೊಂಬನ್ನಿ ಏನು ಹೇಳ್ತಾ ಇದೀಯಾ ನಿಮ್ಮ ಅಣ್ಣಕ ಅದೇ ಇವರು ಇದಕ್ಕೆಲ್ಲಕ್ಕೂ ಅಮೇರಿಕಕ್ಕೆ ಹೋಗ್ತಾರಂತೆ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಓ ಹೌದಾ ಅಯ್ಯೋ ಹೊಸ್ದಾಗಿ ಮದುವೆ ಆಗೋವ್ರೆ ಎಂಟ್ರು ಗಣ್ಣವ್ರು ಇಬ್ರು ಹಂಗೆ ಸುತ್ತಾಡ್ಕೊಂಬರ್ಲಿ ಅಂತ ನಮ್ಮ ಯಜಮಾನ್ ಅವನಲ್ಲ ನಮ್ಮ ಮನೆಗೆ ಯಾರನ ಮದುವೆ ಆಗಲಿ ಹೊರದೇಶಕ್ಕೆ ಕಳ್ಸೋದು ಅದೊಂದು ಪದ್ಧತಿ ಕಂಬಿಟ್ಟವನೆ ಹ್ಞೂ ನಮ್ಮ ಯಜಮಾನಲ್ಲಮ್ಮ ನನ್ನ ದೊಡ್ಡ ಮೊಮ್ಮಗನು ರಾಮ್ನು ಅವ್ನು 2 ದಿವಸ ಅಮೇರಿಕನಾಗಿದ್ನು ಅದಕ್ಕೆ ಅಲ್ಲೆಲ್ಲ ನೋಡೋಂಥ ಜಾಗಗಳು ಚೆನ್ನಾಗವೆ ಅಂತ ಹೇಳ್ಬಿಟ್ಟು ಯಾರನ ನಮ್ಮ ಮನೆಗೆ ಹೊಸ್ದಾಗಿ ಮದುವೆ ಆಗಲಿ ಅಲ್ಲಿ ಕಳ್ಸ್ಕೊಡ್ತಾನೆ ಹ್ಞೂ ಅವನದೇ ಒಂದು ಮನೆ ಅದೇ ಅಲ್ಲಿ ಹೋಗಿ ಇವ್ರು ಇದ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಬರ್ತಾರೆ ಓ ಸ್ವಂತ ಮನೆಯೇ ಅದ ಅಲ್ಲಿ ಹ್ಞೂ ಅದೇ ಓ ಮತ್ತೆ ಇನ್ನೇನು ಸ್ವಂತ ಮನೆ ಇದ್ದರೆ ನಾನು ನಮ್ಮ ಯಜಮಾನ್ರು ನಮ್ಮ ಮಗು ಆಮೇಲೆ ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣು ಎಲ್ಲ ಓದ್ತೀರಿ ಮುಂದುವರಿಯುವುದು